ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯ ಆದಾಯ ಸುರಕ್ಷಿತವು. ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರ್ಲಿ ಪ್ರವಾಹ ಬರ್ಲಿ ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳ್ಲಿ ಅಥವಾ ಕ್ರಿಮಿಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡಿತೇವೆ. ಯಾಕಂದ್ರೆ ನಾವು ತೆಗೆದುಕೊಂಡಿದ್ದೇವೆ ಪ್ರಧಾನಮಂತ್ರಿ ಫಸಲ್ ಬಿಮಾ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ. ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ನಮಸ್ಕಾರ ರೈತ ಬಾಂಧವರೇ, ಮಣ್ಣಿನ ಮಕ್ಕಳು ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಾವು ನಮ್ಮ ರಾಜ್ಯದ ಒಂದು ಪ್ರಮುಖ ತೋಟಗಾರಿಕಾ ಬೆಳೆ. ಈ ಮಾವಿನಲ್ಲಿ ರೈತರು ಸರಿಯಾದ ಸಮಯಕ್ಕೆ ಸೂಕ್ತ ಕೀಟ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಲಿಲ್ಲ ಅಂದರೆ ಇಳುವರಿಯಲ್ಲಿ ಸುಮಾರು 50% ಇಳುವರಿಯಲ್ಲಿ ಕುಂಠಿತವನ್ನು ಕಾಣಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ನಾವಿಂದು ಯಾವೆಲ್ಲ ಕೀಟಗಳು ಮಾವಿನಲ್ಲಿ ಬರುತ್ತೆ, ಸೊ ಈ ಕೀಟಗಳು ಬರೆದಿರೋ ಹಾಗೆ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಅನುಸರಿಸ್ಕೋಬೇಕು, ಹಾಗೆ ಬಂದ ಮೇಲೆ ಯಾವೆಲ್ಲ ನಿರ್ವಹಣಾ ಕ್ರಮಗಳನ್ನು ನಾವು ಅನುಸರಿಸ್ಕೋಬೇಕು ಅನ್ನೋದರ ಬಗ್ಗೆ ಒಂದು ಚರ್ಚೆಯನ್ನು ಮಾಡೋಣ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಜಯಪ್ಪ ಜೆ, ಕೀಟ ವಿಜ್ಞಾನಿಗಳು, ತೋಟಗಾರಿಕಾ ಮಹಾವಿದ್ಯಾಲಯ, ಬೆಂಗಳೂರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಮೇಡಮ್. ರೈತ ಬಾಂಧವರೇ, ತಮ್ಮಲ್ಲಿ ಹಲವಾರು ಪ್ರಶ್ನೆಗಳಿರುತ್ತೆ. ಯಾವೆಲ್ಲ ಈ ಒಂದು ಮಾವಿಗೆ ಕೀಟಗಳು ಬರುತ್ತೆ, ಸೊ ಬಂದಾಗ ಇದರ ಗುಣಲಕ್ಷಣಗಳೇನು, ಈ ಪ್ರಸ್ತುತ ಸ್ಥಿತಿಯಲ್ಲಿ ಯಾವೆಲ್ಲ ಕೀಟಗಳು ಬರುತ್ತೆ, ಸೊ ನಿಮ್ಗೆ ಈ ಪ್ರಶ್ನೆಗಳಿದ್ರೆ ನೇರವಾಗಿ ನಮಗೆ ಕರೆ ಮಾಡಿ ಮಾತನಾಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 0802342599 ಅಥವಾ 0802354269. ತಮ್ಮ ಪ್ರಶ್ನೆ ನೇರ ಮತ್ತು ಸಂಕ್ಷಿಪ್ತವಾಗಿರಲಿ, ಹಾಗೂ ಇಂದಿನ ವಿಷಯ ಮಾವಿನಲ್ಲಿ ಬರುವಂತಹ ಕೀಟಗಳ ನಿರ್ವಹಣೆ, ಈ ಒಂದು ವಿಷಯಕ್ಕೆ ಕುರಿತಾಗಿರಲಿ. ಸರ್, ಮೊದಲನೇದಾಗಿ ಈ ಮಾವಿನಲ್ಲಿ ಋತುವಿಗೆ ಅನುಗುಣವಾಗಿ ಸರ್ ಯಾವೆಲ್ಲ ಕೀಟಗಳನ್ನ ನಾವು ಮಾವಿನಲ್ಲಿ ಕಾಣ್ಬೋದು? ಸೊ ಮಾವಿನಲ್ಲಿ ಸುಮಾರು 175 ಕೀಟ ಪೀಡೆ ಪ್ರಭೇದಗಳನ್ನು ಗುರುತಿಸಲಾಗಿದೆ. ಅವುಗಳಲ್ಲಿ ಸುಮಾರು 15ರಿಂದ 20 ಆರ್ಥಿಕವಾಗಿ ನಷ್ಟ ಉಂಟು ಮಾಡ್ತವೆ. ಅದರಲ್ಲೂ ಹೆಚ್ಚಾಗಿ ಅಂತಂದರೆ ಈ ರಸ ಇರುವ ಕೀಟಗಳು, ವಿಶೇಷವಾಗಿ ಈ ಜಿಗಿ ಹುಳು ಅಂತ ಬರ್ತದೆ. ಸೊ ಅದು ಚಿಗುರು ಬರುವ ಸಮಯದಿಂದ ಹಿಡಿದು ಹಣ್ಣು ಅಂದರೆ ಕಾಯಿ ಕಟ್ಟುವವರೆಗೂ ಇರ್ತದೆ. ತದನಂತರ ಅದು ಅಲ್ಲಿಂದ ಕಾಂಡದ ಮೇಲೆ ಹೋಗ್ತದೆ. ಆಮೇಲಿಂದ ಈ ಹಿಟ್ಟು ತಿಗಣಿ ಅಂತ ಒಂದು ಬರ್ತದೆ. ಹಿಟ್ಟು ತಿಗಣಿ ಅಕಾಲಿಕ ಸಮಯದಲ್ಲಿ ಬೇರು ವಲಯದಲ್ಲಿದ್ದು ಚಿಗುರು ಹೂವು ಬಂದಾಗ ಮತ್ತೆ ಮರದ ಮೇಲೆ ಬರ್ತದೆ. ಈ ಕಾಂಡ ಕೊರಕ ಹುಳ ಅಂತ ಇರ್ತದೆ, ಕಾಂಡ ಕೊರಕ ದುಂಬಿ ಅಂತ ಇರ್ತದೆ. ಸೊ ಅದು ಸಹ ಯಾವಾಗಲೂ ಕಾಂಡದಲ್ಲಿರ್ತದೆ. ಕೆಲವು ಸತಿ ಮರನೇ ಒಣಗಿ ಹೋಗ್ತದೆ ಒಂದು ಸಂದರ್ಭ ಇರ್ತದೆ. ಸಸ್ಯ ಏನು ಬರ್ತದೆ, ಸಸ್ಯ ಏನು ರಸ ಇರಿಬಿಟ್ಟು ಬೆಳವಣಿಗೆಯನ್ನು ಕುಂಠಿತ ಮಾಡ್ತದೆ. ಸೊ ಈ ರೀತಿ 10ರಿಂದ 15 ಕೀಟಗಳು ಆರ್ಥಿಕವಾಗಿ ನಷ್ಟ ಮಾಡ್ತವೆ. ಸರ್, ಈಗ ಸಾಮಾನ್ಯವಾಗಿ ನಾವು ನೋಡೋದಾದರೆ ಜಮೀನಿನಲ್ಲಿ ಈ ಒಂದು ಡಿಸೆಂಬರ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ ಕ್ಷೇತ್ರಕ್ಕನುಗುಣವಾಗಿ, ಈಗ ನಾವು ಧಾರವಾಡ ಕಡೆ ಹೋದರೆ ಧಾರವಾಡ, ಈ ಕಡೆ ಬೆಂಗಳೂರು ಕಡೆ ಬಂದರೆ ಸೊ ಕ್ಷೇತ್ರಕ್ಕನುಗುಣವಾಗಿ ಕೆಲವೊಂದು ಕಡೆ ಬೇಗ ಏನು ಹೂ ಸ್ಟಾರ್ಟ್ ಆಗುತ್ತೆ, ಕೆಲವೊಂದು ಕಡೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನೀವು ಹೇಳಿದಾಗೆ ಚಿಗುರು ಮತ್ತು ಹೂವಿನ ಸಂದರ್ಭದಲ್ಲಿ ಯಾವೆಲ್ಲ ಕೀಟಗಳು ಬಾಧಿಸ್ತವೆ ಸರ್? ಸೊ ಚಿಗುರು ಮತ್ತು ಹೂವಿನ ಸಂದರ್ಭದಲ್ಲಿ ಕಾಯಿ ಕಟ್ಟುವ ಸಂದರ್ಭಕ್ಕನುಗುಣವಾಗಿ ಈ ಜಿಗಿ ಹುಳು ಇದೆಯಲ್ಲ, ಭಾಳ ಆರ್ಥಿಕವಾಗಿ ನಷ್ಟ ಮಾಡ್ತದೆ. ಸೊ ಇದು ಬಂತು ಅಂತಂದರೆ 50%, ನೀವೇನಾದರೂ ನಿರ್ವಹಣಾ ಕ್ರಮ ಅನುಸರಿಸಲಿಲ್ಲ ಅಂದರೆ 50-50ಕ್ಕಿಂತ ಹೆಚ್ಚು ಇಳುವರಿಯಲ್ಲಿ ನಷ್ಟ ಮಾಡ್ತದೆ. ಒಂದು ಪ್ರಯೋಗದ ಪ್ರಕಾರ, 3 ವರ್ಷ ಪ್ರಯೋಗ ಮಾಡಿರೋ ಪ್ರಕಾರ 55% ಇಳುವರಿ ಹೆಚ್ಚಾಗಿದೆ ಎಲ್ಲಿ ನಿರ್ವಹಣೆ ಕ್ರಮ ಅನುಸರಿಸಿದಲ್ಲಿ. ಸೊ ನಿರ್ವಹಣೆ ಕ್ರಮ ಅನುಸರಿಸಿಲ್ಲದಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ 56% ಕಡಿಮೆ ಇಳುವರಿಯನ್ನು ಪಡೆದಿರ್ತಾರೆ. ಸೊ ಆದ್ದರಿಂದ ನಾವು
ಕಾಲಕ್ಕೆ ತಕ್ಕನಾಗಿ ಋತುಮಾನಕ್ಕೆ ತಕ್ಕನಾಗಿ ನಾವು ಒಂದು ನಿರ್ವಹಣಾ ಕ್ರಮವನ್ನು ಅನುಸರಿಸಬೇಕಾಗ್ತದೆ. ಓಕೆ ಸರ್. ಈಗ ಸರ್ ನಿರ್ವಹಣೆ ಕ್ರಮಕ್ಕೆ ಹೋಗೋಕ್ಕಿಂತ ಮುಂಚೆ ಈಗ ಕೆಲವೊಂದು ಕಡೆ ಇನ್ನು ಹೂ ಆಗಿಲ್ಲ, ಸೊ ಈಗ ನೆಕ್ಸ್ಟ್ ಜನವರಿಯಲ್ಲಿ ಆಗುತ್ತೆ ಅಂತ ಅಂದ್ಕೊಳ್ಳಿ. ಈಗ ಸದ್ಯಕ್ಕೆ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸ್ಕೋಬೇಕು? ಯಾಕಂದರೆ ಹೂ ಬಂದ ಮೇಲೆ ನಾವು ಯಾವುದೋ ರಾಸಾಯನಿಕ ಸಿಂಪಡಣೆ ಮಾಡಿ ಅಂತಂದರೆ ಆ ಸಮಯದಲ್ಲಿ ಪರಾಗಸ್ಪರ್ಶಕ್ಕೆ ತೊಂದರೆ ಆಗುತ್ತೆ ಅಂತ ಅಂದ್ಕೊಳ್ತೇವೆ. ಸೊ ಈ ಸಂದರ್ಭದಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆ ಖಂಡಿತವಾಗಿ. ಸೊ ಚಿಗುರು ಬರೋದಕ್ಕಿಂತ ಮುಂಚೆ, ಹೂಗೊಂಚಲು ಬರೋದಕ್ಕಿಂತ ಮುಂಚೆ ಈ ಜಿಗಿ ಹುಳುಗಳು ಎಲ್ಲಿರ್ತಾವಂತ ಅನ್ನೋದು ಪ್ರಶ್ನೆ. ಹೌದು ಸರ್. ಅವು ಕಾಂಡದ ಮೇಲೆ ವಿಶ್ರಾಂತಿ ಪಡಿತಾ ಇರ್ತವೆ. ಹೈಬರ್ನೇಷನ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ, ಚಿರವಿಶ್ರಾಂತಿ ಪಡಿತಾ ಇರ್ತವೆ. ಆ ಒಂದು ಸಂದರ್ಭದಲ್ಲಿ ನಾವು ಒಂದು ನಿರ್ಮಾಣ ಕ್ರಮವನ್ನು ಅನುಸರಿಸಬೇಕಾಗ್ತದೆ. ಯಾವುದೇ ಒಂದು ಸ್ಪರ್ಶ ಕೀಟನಾಶಕ ಅಥವಾ ಅಂತರ್ವ್ಯಾಪಿ ಕೀಟನಾಶಕವನ್ನು ಕಾಂಡದ ಮೇಲೆ ನೇರವಾಗಿ ಆ ಒಂದು ಜಿಗಿ ಹುಳುಗಳ ಮೇಲೆ ಗುರಿ ಇಟ್ಟು ಸಿಂಪರಣೆ ಮಾಡಿದಾಗ ಅದರ 75% ಹೆಚ್ಚು ಜಿಗಿ ಹುಳುಗಳ ಹಾವಳಿಯನ್ನು ನಾವು ಕಡಿಮೆ ಮಾಡ್ಬೋದು. ಮತ್ತು ಈ ಗಾಳಿ ಆಡ್ತಾ ಇರಬೇಕು, ಬಿಸಿಲು ಬೀಳ್ತಾ ಇರಬೇಕು. ಸೊ ಇವು ಹೆಚ್ಚುವರಿ ಆಗಿರ್ತಕ್ಕಂಥ ರಂಬೆ ಕಂಬಗಳನ್ನೆಲ್ಲ ಕತ್ತರಿಸಿ ನೇರವಾಗಿ ಬೆಳಕು ಬೀಳ್ತಾ ಇರಬೇಕು, ಗಾಳಿ ಆಡ್ತಾ ಇರಬೇಕು, ಬಿಸಿಲು ಬರ್ತಾ ಇರಬೇಕು. ಈ ರೀತಿ ಮಾಡಿದಾಗ ನಾವು ಈ ಒಂದು ಜಿಗಿ ಹುಳುಗಳ ಸಂಖ್ಯೆಯನ್ನು ಮುಂದೆ ಬರೋದರಲ್ಲಿ ಕಡಿಮೆ ಮಾಡ್ಬೋದು. ಮತ್ತು ಯಾವುದೇ ಒಂದು ರಾಸಾಯನಿಕ ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕು ಅಂತಂದರೆ ಹೂವಿನ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಕೀಟನಾಶಕವನ್ನು ಸಿಂಪರಣೆ ಮಾಡಬಾರ್ದು. ಯಾಕೆ ಅಂತಂದರೆ ಇದು ಪರಕೀಯ ಪರಾಗಸ್ಪರ್ಶದಿಂದ ಕಾಯಿ ಕಟ್ಟಕ್ಕಂಥ ಒಂದು ಹಣ್ಣು. ಸೊ ಪರಾಗಸ್ಪರ್ಶ ಕೀಟಗಳು ಅಂತ ಇರ್ತವೆ, ಅವು ಉಪಕಾರಿ ಕೀಟಗಳು. ಅವುಗಳ ಸಂಖ್ಯೆ ಕಡಿಮೆ ಆಗುತ್ತದೆ, ಪರಾಗಸ್ಪರ್ಶ ಆಗೋದಿಲ್ಲ, ಕಾಯಿ ಕಟ್ಟೋದಿಲ್ಲ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ನಮಗೆ ಇಳುವರಿಯಲ್ಲಿ ಕುಂಠಿತ ಆಗುತ್ತದೆ. ಇವನ್ನು ನಮ್ಮ ಜಿಗಿ ಹುಳುಗಳು ಇಲ್ಲ ಅಂದರೆ ಇಳುವರಿ ಕುಂಠಿತ ಆಗುತ್ತೆ. ಯಾಕೆ ಅಂತಂದರೆ ನಾವು ಪಾಲಿನೇಟರ್ಸ್ ಅಂತೀವಿ, ಪರಾಗಸ್ಪರ್ಶ ಮಾಡತಕ್ಕಂಥ ಜೀವಿ ಕೀಟಗಳನ್ನು ಕೊಲ್ತೀವಿ. ಓಕೆ ಸರ್. ಸರ್ ಇದ್ರ ಬಗ್ಗೆ ಚರ್ಚೆ ಮುಂದುವರಿಸೋಣ. ಒಂದು ಕರೆ ಇದೆ ಚಿಕ್ಕಬಳ್ಳಾಪುರದಿಂದ. ಸರ್ ನಮಸ್ತೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಸರ್ ಮಾತಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಂಜುಂಡಯ್ಯ ಅವರೇ. ಮೇಡಮ್ ನಮ್ದು ಮಾವು. ಹಾ ಸರ್ ಹೇಳಿ ಸರ್. ಮಾವು ಸರ್, ಮಾವು ಮೇಡಮ್ ಹೂ ಕಟ್ಟಿಲ್ಲ ಸರ್, ಉದುರ್ತಾ ಇದೆ, ಎಲೆ ಎಲ್ಲ ಚಿಕ್ಕಿ ರೋಗ. ಎಲೆ ಚುಕ್ಕೆ ರೋಗ ಬರ್ತಾ ಇದೆ ಸರ್. ಹೌದು ಸರ್. ಯಾವುದು ದುಂಡಾಕಾರವಾಗಿದೆಯೋ ಚುಕ್ಕೆ, ಅಥವಾ ವಿಕಾರವಾಗಿ ಯಾವ್ಯಾವ ಆಕಾರವಾಗಿದೆಯೋ? ಹುಳಗಿಳ ಏನು ಕಾಣಲ್ಲ ಸರ್, ಎಲೆ ಎಲ್ಲ ಒಂಥರ ಕುಲ್ಟಿ ಬಿದ್ದಿರ್ತಾರ. ಆಮೇಲೆ ಹುಳ ಏನಾದರೂ ಇದೆಯಾ ಅಲ್ಲಿ? ಜಿಗಿ ಹುಳುಗಳು ಅಥವಾ ಸಣ್ಣ ರಸ ಇರೋ ಹುಳುಗಳು ಮುದುಳೋದು ಹಿಮ್ಮುಖವಾಗಿ ಮುದುಳುತ್ತೋ ಅಥವಾ ಮುಮ್ಮುಖವಾಗಿ ಮುದುಳುತ್ತೋ? ಹಂಗೆ ಮುಮ್ಮುಖವಾಗಿ ಮುದುಳಿದೆ. ಹೌದಾ? ಇದಕ್ಕೆ ನೀವು ಒಂದು ಅಂತರ್ವ್ಯಾಪಿ ಕೀಟನಾಶಕವನ್ನು ಸಿಂಪರಣೆ ಮಾಡಿ ಸರ್. ಅಂತರ್ವ್ಯಾಪಿ ಕೀಟನಾಶಕ ನಾನು ಹೇಳ್ತೀನಿ. ಥಯಾಮೆಥಾಕ್ಸಾಮ್ ಆಗಿರ್ಬೋದು, ಅಸಿಟಮೆಪ್ರಿಡ್ ಆಗಿರ್ಬೋದು, ಅಸಿಪೇಟ್ ಆಗಿರ್ಬೋದು. ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದು ಕೀಟನಾಶಕವನ್ನು ಸಿಂಪರಣೆ ಮಾಡಿ ಸರ್. ಸಿಂಪರಣೆ ಮಾಡಿ ನೋಡಿ. ಇನ್ನು ಚಿಬ್ಬು ರೋಗದ ಥರ ಏನಾದರೂ ಮಚ್ಚೆಗಳು ಇದ್ದಲ್ಲಿ ಕವಚ್ ಅಂತ ಬರ್ತದೆ, ಕ್ಲೋರೋಥೆನಾಲಿನ್ 2 ಗ್ರಾಮ್ಸ್ 1 ಲೀಟ್ರಿಗೆ ಹಾಕ್ಬಿಟ್ಟು ಸಿಂಪರಣೆ ಮಾಡಿ ಸರ್. ಇದು ಕಡಿಮೆ ಆಗ್ತದೆ. ಓಕೆ, ಬಹುಶಃ ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ ಸರ್. ಸಾಮಾನ್ಯವಾಗಿ ಈಗ ಗುಣಲಕ್ಷಣ ಯಾವ ರೀತಿ ಒಂದು ಲಕ್ಷಣಗಳು ಕಾಣಿಸುತ್ತೆ ಅದ್ರ ಮೇಲೆ ಅವರು ನಿರ್ಧಾರ ಮಾಡಬೇಕಾಗತ್ತೆ ಸರ್, ಇದು ರೋಗ ಅನ್ನೋ. ಈಗ ರೋಗಕ್ಕೆ ಕೀಟನಾಶಕಗಳನ್ನ ಸಿಂಪರಣೆ ಮಾಡಬಾರ್ದು, ಇದ್ರ ಬಗ್ಗೆ ಅವ್ರ ರೈತರ ಮಾಹಿತಿಯನ್ನು ತಿಳ್ಕೊಂಡಿರ್ಬೇಕಾಗತ್ತೆ ಸರ್. ಹೌದು, ಎಕ್ಸಾಕ್ಟ್ಲಿ. ಸೊ ಈ ಜಿಗಿ ಹುಳುಗಳು ಯಾವ ರೀತಿ ಹಾನಿ ಮಾಡ್ತವೆ, ಅದರ ಜೀವನ ಚಕ್ರ ಏನು, ಸೊ ಹಾನಿ ಮಾಡತಕ್ಕಂಥ ಲಕ್ಷಣಗಳೇನು ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಒಂದು ಮುಖ್ಯವಾದ ಅಂಶ. ಚರ್ಚೆ ಮುಂದುವರಿಸೋಣ ಸರ್. ಮತ್ತೊಂದು ಕರೆ ಇದೆ. ಸರ್ ನಮಸ್ತೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಮೇಡಮ್, ಮಾವಿನ ಗಿಡ ಒಣಗ್ತಾವಲ್ಲ, ಅಂದ್ರೆ ಒಂದ್ ಟೈಪ್, ಯಾವ ಟೈಪ್ ಅಂದ್ರೆ ಸಿಡಿ ಆಯ್ತೈತಿ ಅಂತಾರಲ್ರಿ. ಓಕೆ, ನಿಮ್ದು ಟಿವಿ ವಾಲ್ಯೂಮ್ ನ ದಯವಿಟ್ಟು ಕಡಿಮೆ ಮಾಡಿ ಮಾತಾಡಿ ಸರ್. 1 ಮಿನಿಟ್ ಮೇಡಮ್. ಮೇಡಮ್ ನಮಸ್ಕಾರ. ಹೇಳಿ ಸರ್, ಹೇಳಿ. ಮಾವಿನ ಗಿಡ ಒಂದ್ ಟೈಪ್ ಯಾವ ಅಂದ್ರೆ ಸಿಡಿ ಆಯ್ತಾವ ಅಂತಾರಲ್ಲ ನಮ್ಮ ಹಳ್ಳಿ ಭಾಷೆದೊಳಗೆ. ಆ ಟೈಪ್ ಆಗೋದಕ್ಕೆ ನಾವು ಏನ್ ಅದಕ್ಕೆ ಸೊಲ್ಯೂಷನ್ ಕೊಡ್ಬೇಕು ಸರ್ ಕೇಳಾಕತ್ತೀನಿ. ನಮಸ್ಕಾರ ಸರ್. ಗಿಡ ಅಂತಂದ್ರೆ ಎಷ್ಟು? ನಮಸ್ಕಾರ ಸರ್. ಎಷ್ಟು ವರ್ಷದ ಗಿಡ ಸರ್ ಅದು? ಸರ್ ನಮ್ಮ 42 ಎಕರೆ ಇದೆ ಮಾವಿನ ತೋಟ ಸರ್. ಹೌದು. ಆದ್ರೆ ಒಂದಷ್ಟು ಗಿಡಗಳು ಏನ್ ಆಗತ್ತಾವ ಸರ್, ಅವು ಒಂದ್ ಟೈಪ್ ಹೆಂಗಂದ್ರೆ ಬೇರೆ ಇವು ಆಗಿರ್ತಾವಲ್ಲ ಸರ್, ಒಣಗಿ ನಿಂತಿರುತ್ತೆ ಗಿಡ. ಆ ಟೈಪ್ ಒಂದೊಂದು ಗಿಡ ಆಗತ್ತ. ಆಯ್ತು. ಇದಕ್ಕೆ 2 ಮುಖ್ಯ ಕಾರಣಗಳಿರ್ತವೆ ಸರ್.
ನೀವು ಅದನ್ನು ನೀವು ಗಮನಿಸ್ಬೇಕಾಗ್ತದೆ. ಒಂದು ಭೂಮಿಯ ಮಣ್ಣು ನೋಡಬೇಕಾಗ್ತದೆ. ಕೆಳಗಡೆ ಗಟ್ಟಿ ಇತ್ತು, ಏರಿಯೇಷನ್ ಇಲ್ಲ, ಗಾಳಿ ಆಡೋದಿಲ್ಲ, ಭಾಳ ಕಲ್ಲಿನಂಥ ಮಣ್ಣಿತ್ತು ಅಂತಂದರೆ ಅಲ್ಲಿ ಒಣಗುತ್ತೆ ಒಂದು. ಇನ್ನೊಂದು ಅಂಶ ಅಂತಂದರೆ ಈ ಸ್ಟೆಮ್ ಬರರ್ ಅಂತ ಹೇಳಿದ್ವಲ್ಲ ಸರ್, ಕಾಂಡ ಕೊರಕ ಹುಳ ಏನೋ ಇದ್ದರೆ 2 ರೀತಿಯ ಒಂದು ಕಾರಣಗಳಿಂದ ಅದು ಒಣಗಿ ನಿಲ್ಲುತ್ತೆ. ಕಾಂಡ ಕೊರಕ ಹುಳ ಇದ್ದರೆ ಆ ಕಾಂಡ ಕೊರಕ ಹುಳದ ಮರಿಹುಳವನ್ನು ನೀವು ಅದನ್ನು ಒಂದು ಸ್ವಲ್ಪ ತೊಗಟೆ ತೆಗೆದುಬಿಟ್ಟು ಆ ರಂಧ್ರ ನೋಡಿಬಿಟ್ಟು ರಂಧ್ರದಿಂದ ಅದನ್ನು ತೆಗೆದುಹಾಕಬೇಕು. ಇಲ್ಲಾಂದರೆ ಒಂದು ತಂತಿ ತಗೊಂಡ್ಬಿಟ್ಟು ಅದರೊಳಗೆ ಚುಚ್ಚಿ ಅದನ್ನು ಸಾಯಿಸಬೇಕು. ಸಾಯಿಸಿದ ನಂತರ ಒಂದು ಅಲ್ಯೂಮಿನಿಯಂ ಪಾಸ್ಪೈಡ್ ಅಂತ ಹೇಳ್ಬಿಟ್ಟು ಒಂದು ಗುಳಿಗೆ ಬರ್ತದೆ, ಚಿಕ್ಕದು 3 ಗ್ರಾಮ್ ಇರ್ತದೆ. ಅದನ್ನು ಅದರೊಳಗೆ ಇಟ್ಬಿಟ್ಟು ಬೈ ಚಾನ್ಸ್ ಅದರೊಳಗೆ ಹೋಗಲಿಲ್ಲ ಅಂದರೆ ಪುಡಿ ಮಾಡಿ ಅದರೊಳಗೆ ಇಟ್ಬಿಟ್ಟು ಒಂದು ಸಗಣಿನೋ ಅಥವಾ ಒಂದು ತೇವಾಂಶ ಇರ್ತಕ್ಕಂಥ ಒಂದು ಮಣ್ಣನ್ನು ಮೆತ್ತಿಬಿಟ್ಟು ಕ್ಲೋಸ್ ಮಾಡಬೇಕು. ಇದರಿಂದ ಆ ಕಾಂಡ ಕೊರಕದ ಉಳಿದು ಆವಳಿ ಇದ್ದರೆ ಅದು ಕಡಿಮೆ ಆಗುತ್ತೆ, ಗಿಡ ಸರಿಯಾಗುತ್ತೆ. ಬೈ ಚಾನ್ಸ್ ಕೆಳಗಡೆ ಏನಾರು ಗಟ್ಟಿ ಮಣ್ಣು ಇತ್ತು, ಏರೇಷನ್ ಇಲ್ಲ ಅಂತಂದರೆ ನೀವು ಒಂದು ಸ್ವಲ್ಪ ತೆಗೆದುಬಿಟ್ಟು ಒಂದು ಸ್ವಲ್ಪ ಸಾವಯವ ಅಂಶಗಳನ್ನು ಹಾಕ್ಬಿಟ್ಟು ಏರೇಷನ್ ಕೊಡೋಂಗೆ ಮಾಡ್ಬೇಕು ಸರ್. ಪೂರ್ತಿ ಒಣಗೋಗಿದ್ದರೆ ನೀವು ಏನು ಮಾಡೋಕ್ಕಾಗಲ್ಲ, ನಾವು ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಅದನ್ನು ತೆಗೆದುಬಿಟ್ಟು ಬೇರೆ ಗಿಡ ಹಾಕಿ ಭೂಮಿಯನ್ನು ಒಂದು ಸ್ವಲ್ಪ ಗಮನಿಸಿ ಸರ್. ಓಕೆ, ಬಹುಶಃ ನೋಡ್ತಾ ಇದ್ದೀವಿ ಸರ್, ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಅವ್ರ ಜಮೀನಲ್ಲಿ ಏನಾದರೂ ಈ ಥರ ಆಗಿದ್ರೆ ಬಹುಶಃ ಇದು ಕಾಂಡ ಕೊರಕದೇ ಗುಣಲಕ್ಷಣ. ಎಕ್ಸಾಕ್ಟ್ಲಿ ಕರೆಕ್ಟ್, ನಿಖರವಾಗಿ. ಆಯ್ತು ಸರ್. ಓಕೆ, ಹಾಗೆ ಚರ್ಚೆ ಮುಂದುವರಿಸ್ತಾ ಸರ್. ಸೊ ನಾವು ಜಿಗಿ ಹುಳದ ಒಂದು ಬಯಾಲಜಿ ಅಥವಾ ಜೀವನ ಚಕ್ರವನ್ನು ಹೇಳ್ತಾ ಇದ್ವಿ. ಸೊ ಇದು ಏನಂತಂದ್ರೆ 3 ಹಂತದಲ್ಲಿ ಬೆಳವಣಿಗೆ ಇರ್ತದೆ. ಒಂದು ಮೊಟ್ಟೆ ಇರ್ತದೆ, ಮೊಟ್ಟೆ ಇಟ್ಟ ನಂತರ ಮರಿಹುಳು ಬರ್ತದೆ, ಅವುಗಳನ್ನು ಅಪ್ಸರೆ ಅಂತ ಕರಿತೀವಿ. ಮತ್ತು ಪ್ರೌಢ ಜಿಗಿಹುಳುಗಳು ಬರ್ತವೆ. ಅಪ್ಸರೆ ಮತ್ತು ಪ್ರೌಢ ಜಿಗಿಹುಳುಗಳು ಹಾನಿ ಮಾಡ್ತವೆ. ಇಲ್ಲಿ ನೋಡ್ತಾ ಇದ್ದೀವಿ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ, ಮೊಟ್ಟೆ ಬರ್ತಾ ಇರುತ್ತೆ, ಮೊಟ್ಟೆಯಿಂದ ಅಪ್ಸರೆ ಬರುತ್ತೆ, ಅಪ್ಸರೆಯಿಂದ ಪ್ರೌಢ ಬರ್ತದೆ. ಸೊ ಈ 2 ಹಂತಗಳಲ್ಲಿ ಹಾವಳಿ ಆಗುತ್ತದೆ. ಸೊ ಇವು ಯಾವ ರೀತಿ ಹಾನಿ ಮಾಡ್ತವೆ ಅಂತಂದರೆ, ಒಂದು ರಸ ಇರ್ತದೆ, ರಸ ಹೀರಿ ಹಾನಿ ಮಾಡ್ತವೆ. ಒಂದು ರಸ ಹೀರೋದಕ್ಕಿಂತ ಮೊದಲು ಏನಿರ್ತದೆ, ಅದ್ರ ಜೊಲ್ಲನ್ನು ಆ ಟಿಶ್ಯೂ ಅಥವಾ ಅಂಗಾಂಶದೊಳಗೆ ಬಿಡ್ತದೆ. ಅದರಲ್ಲಿ ಟಾಕ್ಸಿಕ್ ಅಥವಾ ವಿಷದ ಅಂಶ ಇರ್ತದೆ. ಇದರಿಂದ ಎಲೆ ಒಣಗಿ ಹೋಗ್ತದೆ, ಸುಟ್ಟಂತೆ ಆಗ್ತದೆ. ಸೊ ಮತ್ತೆ ಹಿಮ್ಮುಖವಾಗಿ ಮುದುಡುತ್ತದೆ. ಸೊ ಈ ಎಲೆಗಳು ತುದಿಯಿಂದ ಒಣಕೊಂಬರ್ತವೆ, ಮತ್ತು ಈ ಮಾರ್ಜಿನ್ ಅಂತ ಹೇಳ್ತೀವಲ್ಲ ಸೈಡಿಂದ ಒಣಕೊಂಬರ್ತವೆ, ಮುದುರ್ತವೆ. ಕೊನೆಯದಾಗಿ ಅಲ್ಟಿಮೇಟ್ಲಾಗಿ ಉದುರೋಗ್ತವೆ. ಸೊ ಎಲೆಗಳು ಬಿದ್ದು ಹೋದ್ಮೇಲೆ ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡೆಯೋದಿಲ್ಲ, ಆಹಾರ ಉತ್ಪಾದನೆ ಆಗೋದಿಲ್ಲ, ಬೆಳವಣಿಗೆ ಕುಂಠಿತ ಆಗುತ್ತೆ. ಇದಾದ ಮೇಲೆ ಹೂ ಬಂದ ಮೇಲೆ ಈ ಹುಳುಗಳು ಹೂಗೆ ಶಿಫ್ಟ್ ಆಗ್ತವೆ, ವರ್ಗಾಯಿಸ್ತವೆ. ಸೊ ಹೂ ಗೊಂಚಲಿನಲ್ಲಿ ರಸ ಇರ್ಬಿಟ್ಟು ಸೇಮ್ ರಸ ಇರ್ತವೆ, ಅದ್ರ ಜೊತೆಗೆ ವಿಷ ಬಿಡ್ತವೆ, ಹೂಗಳು ಉದುರೋಗ್ತವೆ. ಆಟೋಮೆಟಿಕ್ಕಾಗಿ ಕೊನೆಯದಾಗಿ ಎಲ್ಲ ಹೂಗಳು ಹೂಗೊಂಚಲಿಂದ ಬಿದ್ದೋಗ್ತದೆ, ಕಾಯಿ ಕಟ್ಟೋದಿಲ್ಲ. ಇಳುವರಿ ಎಷ್ಟು ನಷ್ಟ ಆಗುತ್ತಪ್ಪ ಅಂದರೆ, ಕೆಲವು ಸತಿ ಸೀರಿಯಸ್ ಆಗಿ ಅಥವಾ ಗಂಭೀರವಾಗಿ ಏನಾದರೂ ಇನ್ಫೆಸ್ಟೇಷನ್ ಅಥವಾ ಹಾವಳಿ ಇತ್ತು ಅಂತಂದರೆ 75-80ರಷ್ಟು ನಷ್ಟ ಆಗುತ್ತೆ. ಸೊ ಆದ್ದರಿಂದ ನಾವು ಈ ಹೂ ಬಿಡೋದಕ್ಕಿಂತ ಮುಂಚೆನೇ ನಾವು ಒಂದು ಸ್ವಲ್ಪ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿ ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು. ನಾನು ಹೇಳಿದೆ ನಿಮಗೆ, ಕಾಂಡದ ಮೇಲೆ ಕೂತಿರ್ತವೆ ಅವು, ಬುಡದ ಮೇಲೆ ಕುಂತಿರ್ತವೆ. ಆಫ್ ಸೀಸನಲ್ಲಿ, ಅಕಾಲಿಕದಲ್ಲಿ, ಚಿಗುರಿಲ್ದಾಗ, ಹೂವು ಇಲ್ದಾಗ, ಕಾಯಿ ಇಲ್ದಾಗ, ಆ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಅಂತರೋಪೇಟ್ ಕೀಟನಾಶಕನಾದರೂ ಸಿಂಪರಣೆ ಮಾಡ್ಬೋದು, ಅಥವಾ ಕಾಂಟ್ಯಾಕ್ಟ್ ಸ್ಪರ್ಶ ಕೀಟನಾಶಕನಾದರೂ ನೀವು ಸಿಂಪರಣೆ ಮಾಡಿಬಿಟ್ಟು ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಬೋದು. ಓಕೆ, ಈಗ ಮತ್ತೊಂದು ಕರೆ ಇದೆ ಸರ್, ರಾಯಚೂರಿಂದ ವಿಜಯಲಕ್ಷ್ಮಿ ಅನ್ನೋರು ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ, ನಿಮ್ಮ ಪ್ರಶ್ನೆಯನ್ನು ಕೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಕೇಳಿ ನಿಮ್ಮ ಪ್ರಶ್ನೆಯನ್ನು ಕೇಳಿ. ನಾವು ಮಾವಿನ ಬಗ್ಗೆ ಕೇಳಬೇಕಾಗಿತ್ತು. ಕೇಳಿ ಮೇಡಮ್, ಮಾವಿನ ಬಗ್ಗೆನೇ ಕೇಳಿ. ಅದೇ ಈಗೊಬ್ರು ಪ್ರಶ್ನೆ ಕೇಳಿದ್ರಲ್ಲ, ಅದೇ ರೀತಿ ನಾವು ಮಾವಿನ ಗಿಡ ಹೊಡೆಸ್ತಾ ಇದ್ದ ಅಲ್ಪಂತ ಗಿಡ ಅದಾವ ನಾವು. ಎಷ್ಟು ವರ್ಷದ ಗಿಡ ಅವು? 10 ವರ್ಷ ಮೇಲೆ ವರ್ಷದ. ಓಕೆ ಓಕೆ, ಹಾ. ಎಷ್ಟು ಗಿಡ ಇದಾವೆ ಮೇಡಮ್? ಒಂದು 300 ಗಿಡ ಅದಾವ. 300 ಗಿಡ ಇದ್ದಾವೆ. ಸೊ ಭೂಮಿ ಅಲ್ಲೆಲ್ಲ ಒಣಗ್ತಾ ಇದಾವ, ಇಲ್ಲಾಂದರೆ ಒಂದೇ ಸೈಡಲ್ಲಿ ಅಲ್ಲಿ ಮಧ್ಯದಲ್ಲಿ ಒಣಗ್ತಾ ಇದೆ ನೀವು? ಓಕೆ. ಸೊ ಈ ಹಿಂದೆ ಮಾತಾಡಿದ್ರಲ್ಲ, ಅವ್ರ ಕರೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಅದೇ ರೀತಿ ನೀವು ಮರಗಳ ಬುಡಗಳನ್ನು ನೀವು ಗಮನಿಸಬೇಕು. ಅದರಲ್ಲಿ ಏನಾದರೂ ರಂಧ್ರ ಇತ್ತು, ರಂಧ್ರದಿಂದ ಬುಡ ನೋಡಿ, ಬುಡದಲ್ಲಿ ಒಂದು ಪುಡಿ, ಮರದ ಪುಡಿ ಕೆಳಗೆ ಉದುರ್ತಾ ಇರುತ್ತೆ. ಸೊ ಅದಿದ್ರೆ ಕಾಂಡಕೊರಕ ಹುಳ ಇದೆ ಅಂತೇಳಿ ಅರ್ಥ. ಇಲ್ಲ ನೀವು ನೋಡ್ಬೋದು, ಅಲ್ಲಿ ಪುಡಿ ಕೆಳಗಡೆ ಬಿದ್ದಿರುತ್ತೆ. ಆ ಥರ ಇದ್ದಾಗ ಆ ಒಂದು ಹುಳವನ್ನು ಎಕ್ಸ್ಟ್ರಾಕ್ಟ್ ಮಾಡಿ ತೆಗೆದುಬಿಟ್ಟು ಅಥವಾ ತಂತಿಯಿಂದ ಚುಚ್ಚಿ ಸಾಯಿಸಿಬಿಟ್ಟು, ನಾನು ನಿಮಗೆ ಆಗಲೇ ಹೇಳಿದೆ ಅವ್ರು ಇನ್ನೊಬ್ಬರಿಗೆ, ಈಗ ಒಂದು ಅಲ್ಯೂಮಿನಿಯಂ ಪಾಸ್ಪೈಡ್ ಅಂತ ಹೇಳ್ಬಿಟ್ಟು ಒಂದು ಗುಳಿಗೆ ಬರ್ತದೆ, ವಿಷದ ಗುಳಿಗೆ, ಅದರೊಳಗೆ ಇಟ್ಬಿಟ್ಟು ನೀವು ಸಗಣಿಯನ್ನು ಮುಚ್ಚಬೇಕು.
ಸೊ ಪೂರ್ತಿ ಒಣಗೋಗಿದ್ರೆ ದಯವಿಟ್ಟು ಗಿಡ ತೆಗೆದುಬಿಡಿ. ಸೊ ಅರ್ಧ ಒಣಗೋಗ್ತಾ ಇತ್ತು, ಬಾಡ್ತಾ ಇತ್ತು, ಎಲೆಗಳೆಲ್ಲ ಹಳದಿ ಆಗ್ತಾ ಇದ್ದಾವೆ ಅಂತಂದರೆ ಇದನ್ನು ಮಾಡಿದಾಗ ಹುಳ ಸತ್ತೋಗುತ್ತೆ, ಗಿಡ ಬದುಕೊಳ್ಳುತ್ತೆ. ಭೂಮಿ ಏನಾದರೂ ಗಟ್ಟಿ ಇದ್ದರೆ ನೀವು ಒಂದು ಸ್ವಲ್ಪ ಇನ್ನೂ ಜೀವ ಇತ್ತು ಗಿಡಕ್ಕೆ ಅಂತಂದರೆ ಅದನ್ನು ಬುಡ ಎಲ್ಲ ತೆಗೆದುಬಿಟ್ಟು ಒಂದು ಸ್ವಲ್ಪ ಸಾವಯವ ಗೊಬ್ಬರ ಹಾಕಿಬಿಟ್ಟು ಒಂದು ಸ್ವಲ್ಪ ಬೇರುಗಳನ್ನೆಲ್ಲ ಒಂದು ಸ್ವಲ್ಪ ಲೂಸ್ ಮಾಡಿ. ಸೊ ಈ ಥರ ಮಾಡೋದ್ರಿಂದ ನಾವು ಗಿಡವನ್ನು ಬದುಕಿಸ್ಕೋಬಹುದು, ಮುಂದೆ ಬೆಳೆಯನ್ನು ತಗೋಬಹುದು. ಹಾಗೆ ಮತ್ತೊಂದು ಕರೆ ಇದೆ ಸರ್, ಹುಣಸೂರಿಂದ ಮಂಜುನಾಥ್ ಅಂತ. ಸರ್ ನಮಸ್ತೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಸರ್ ನಮಸ್ತೆ. ನಮಸ್ತೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಸರ್ ಏನಂದ್ರೆ ಸರ್ ಮಾವಿನ ಗಿಡ ಇದೆ ನಮ್ದು. ಹೇಳಿ ಸರ್, ಹೇಳಿ ಸರ್ ಕಾಯಿ ಎಲ್ಲ ಚೆನ್ನಾಗಾಗುತ್ತೆ, ಹೂವೆಲ್ಲ ಚೆನ್ನಾಗಿ ಬಿಡುತ್ತೆ. ಹಣ್ಣಾಗೋ ಟೈಮಲ್ಲಿ ಸರ್ ಎಲ್ಲ ಬರೀ ಉಳ್ಕೋತಾರೆ. ಅಂದ್ರೆ ನಮ್ದು ಬ್ರೀಡ್ ಅಂದ್ರೆ ಇದು ಇದಿಲ್ಲ ಸರ್, ಬಲ್ಗೋಪ ಅಂತ ಯಾವ ಒಂದು ಬ್ರೀಡ್ ಇದೆ ಸರ್, ಅದು ಯಾವ್ದೊಂದು ಫಾರಂ ಹಾಕಿದ್ದು. ಓಕೆ, ಸರಿ, ಒಳ್ಳೇದು. ಅದು ಸರ್ ಬರೀ ಉಳ್ಕೋತಾರೆ, ತಿನ್ನಕ್ಕೆ ಆಗಲ್ಲ. ಸಾಮಾನ್ಯವಾಗಿ ಸರ್ ಇದು ಎಲ್ಲ ಸಾಮಾನ್ಯವಾಗಿ ರೈತರು ಇದನ್ನ ಹೇಳ್ತಾರೆ. ಯಾಕಂದ್ರೆ ಹೂವು ಚೆನ್ನಾಗಿ ಬಿಡುತ್ತೆ, ಕಾಯಿ ಚೆನ್ನಾಗಿ ಬಿಡುತ್ತೆ, ಹಣ್ಣು ಬಂದಾಗ ಒಳಗಡೆ ಹುಳು ಆಗ್ಬಿಟ್ಟಿರುತ್ತೆ ಅಂತ. ಸರ್ ಈಗ ನಿಮಗೆ ಫೋಟೋ ಕಾಣ್ತಾ ಇದೆ ಅನ್ಸುತ್ತೆ, ಒಂದು ಚಿತ್ರ, ಒಂದು ಫೋಟೋ ಚಿತ್ರ ಕಾಣ್ತಾ ಇದೆ. ಮಾವಿನ ಹಣ್ಣು ನೋಣ, ಮಾವಿನ ಹಣ್ಣು ನೋಣ ಅಂತ ಹೇಳ್ಬಿಟ್ಟು ಕಾಣ್ತಾ ಇದೆಯಾ ಸರ್? ಇದು ನೀವು ಟಿವಿ ನೋಡ್ತಾ ಇದ್ರೆ ಕಾಣ್ತಾ ಇರ್ತದೆ. ಇದು ಏನು ಗೊತ್ತಾ, ಈ ಕಾಯಿ ಬಲ್ತಿರೋ ಸಮಯದಲ್ಲಿ, ದ್ವಾರಗಾಯ ಸಮಯದಲ್ಲಿ ಈ ಒಂದು ನೊಣ ಬಂದ್ಬಿಟ್ಟು ಮೊಟ್ಟೆ ಇಡುತ್ತೆ ಒಳಗಡೆ. ಆ ಹಣ್ಣಿನೊಳಗೆ ಮೊಟ್ಟೆ ಇಟ್ಟಾಗ ನಮಗೇನು ಕಾಣೋದಿಲ್ಲ, ಚುಚ್ಚಿರೋದು ಕಾಣೋದಿಲ್ಲ, ಏನು ಕಾಣೋದಿಲ್ಲ, ಹಣ್ಣು ಚೆನ್ನಾಗೇ ಇರ್ತದೆ. ಹಣ್ಣು ಆದಮೇಲೆ ಹಣ್ಣು ಬೆಳೀತಾ ಹಣ್ಣಾದಾಗ ಆ ಮರಿ ಹುಳುಗಳು ಸಹ ಅದರೊಳಗೆ ಬೆಳೆದು ಹುಳುಗಳಾಗಿ ಪರಿವರ್ತನೆ ಆಗಿರ್ತವೆ. ಸೊ ನೀವೇನಾದರೂ ಕಟ್ ಮಾಡಿ ಓಪನ್ ಮಾಡಿ ನೋಡಿದರೆ ಬರೀ ಹುಳುಗಳೇ ಇರ್ತವೆ. ಸೊ ಇದು ಪ್ರಶ್ನೆ. ಇದನ್ನು ನಾವು ಯಾವಾಗ ನಿಯಂತ್ರಣ ಮಾಡ್ಬೋದು? ಇದಕ್ಕೆ ಸಮಗ್ರ ಹಣ್ಣು ನೊಣದ ಹತೋಟಿ ಕ್ರಮವನ್ನು ನಾವು ಅನುಸರಿಸಬೇಕಾಗ್ತದೆ. ಅಂದರೆ ಗೋಲಿ ಗಾತ್ರದ ಅಥವಾ ದ್ವಾರಕಾಯಿ ಮೆಚೂರ್ ಆಗಿರುತ್ತಲ್ಲ, ಬಲ್ತಿರ್ತ ಕಾಯಿಗಳ ಮೇಲೆ ನಾವು ಒಂದು ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಪ್ರೊಪನಪಾಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ತತ್ತಿನಾಶಕ ಗುಣ ಇದೆ ಮತ್ತು ಮರಿನಾಶಕ ಗುಣ ಇದೆ. 2 ml 1 ಲೀಟರ್ ನೀರಿನಲ್ಲಿ ನೀವು ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ತದನಂತರ ಹಣ್ಣಾಗಿ ಬಿದ್ದಿರ್ತಕ್ಕಂಥ ಎಲ್ಲ ಕೊಳ್ತಿರ್ತಕ್ಕಂಥ ಹಣ್ಣುಗಳನ್ನು ಸಂಗ್ರಹಣೆ ಮಾಡಿಬಿಟ್ಟು ಒಂದು ಗುಂಡಿಯಲ್ಲಿ ಹಾಕಿ ಮುಚ್ಚಬೇಕು ಅಥವಾ ಸುಟ್ಟಾಕಬೇಕು. ಯಾಕೆಂದರೆ ಅದರಿಂದ ಮತ್ತೆ ನೊಣ ಬರ್ತದೆ, ನೊಣ ಬಂದ್ಬಿಟ್ಟು ಮೊಟ್ಟೆ ಇರ್ತದೆ. ಈ ನೊಣಗಳನ್ನು ಆಕರ್ಷಿಸಿ ನಾವು ಅದನ್ನು ಸಾಯಿಸಬೇಕು ಅಂತಂದರೆ ಮೀಥೈಲ್ ಯೂಜಿನಾಲ್ ಮೋಹಕ ಬಲೆಯನ್ನು ನಾವು ಹಾಕಬೇಕಾಗ್ತದೆ. ಅದು ನಾವು ಮನೆಯಲ್ಲೇ ತಯಾರು ಮಾಡ್ಕೋಬೋದು. ಇನ್ನೊಂದು, ನಮ್ಮ ಮಾವಿನ ಹಣ್ಣಿಗೆ ತುಂಬ ಬೆಲೆ ಇತ್ತು, ಹೈ ವ್ಯಾಲ್ಯೂ ಕ್ರಾಪ್ ಅಂತ ಹೇಳ್ತೀವಿ, ಭಾಳ ಬೆಲೆ ಇತ್ತು ಅಂತ. ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಹಣ್ಣಿಗೆ ಗಿಡ ಚಿಕ್ಕದಾಗಿದ್ದರೆ ನೀವು ಕಾಗದದ ಒಂದು ಚೀಲವನ್ನು ಹಾಕಿಬಿಟ್ಟು ಮುಚ್ಚೋದ್ರಿಂದ, ಕಟ್ಟೋದ್ರಿಂದ ಈ ಹುಳದ ಹಾವಳಿಯನ್ನು, ಈ ನೊಣದ ಹಾವಳಿಯನ್ನು ನಾವು ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ಬೋದು. ಓಕೆ ಸರ್, ಬಹುಶಃ ಅವರಿಗೆ ಉತ್ತರ ಸಿಕ್ಕಿದೆ ಅನ್ಸುತ್ತೆ. ಈಗ ಕೋಲಾರಿಂದ ಮತ್ತೊಂದು ಪ್ರಶ್ನೆ ಇದೆ, ಶ್ರೀನಿವಾಸನ್ ಅವರಿಂದ. ಸರ್ ನಮಸ್ತೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಮೇಡಮ್ ನಮಸ್ತೆ ಮೇಡಮ್, ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಶ್ರೀನಿವಾಸ್ ಅಂತೇಳಿ. ಹೇಳಿ ಸರ್, ಹೇಳಿ. ಮೇಡಮ್ ನಮಗೆ ಕೋಲಾರ ಜಿಲ್ಲೆಗೆ ಹತ್ತರಲ್ಲಿ ಒಳ್ಳೆ ಕೃಷಿ ಸಿಗುತ್ತೆ ಮೇಡಮ್, ಕ್ರಾಸ್ ಆಗಿರ್ತಕ್ಕಂಥದ್ದು. ನಿಮ್ಗೆ ಕೋಲಾರ ಟಮಕ ಕೃಷಿ ವಿಜ್ಞಾನ ಕೇಂದ್ರ ಗೊತ್ತಾ ಸರ್ ನಿಮ್ಗೆ? ಕೃಷಿ ಹೌದು, ಕೃಷಿ ವಿಜ್ಞಾನ ಕೇಂದ್ರ ಇದೆ, ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರ ಇದೆ. ಸೊ ಇಲ್ಲಿ ನೀವು ಹೋಗಿ ಸಂಪರ್ಕ ಮಾಡಿ, ಅಲ್ಲಿ ನಿಮಗೆ ಉತ್ತಮ ಕಸಿ ಮಾಡಿದಂತಹ ಒಂದು ತಳಿಗಳು ಸಿಗುತ್ತೆ. ಸೊ ಅದನ್ನ ತಗೊಂಡ್ಬಂದು ನೀವು ಹೇಳಿ ಮೇಡಮ್. ಅದಕ್ಕೆ ನಾವು ಏನ್ ಮಾಡ್ಬೋದು ಅಂದ್ರೆ, ಈಗ ಬೇರೆ 2-3 ಜಾತಿನ ಕ್ರಾಸ್ ಮಾಡ್ಬೋದು ಅದಕ್ಕೆ. ಸೊ ಇದನ್ನು ಕ್ರಾಸ್ ಅಂದ್ರೆ ಕಸಿ ಮಾಡಬಹುದಾ ಅಂತ ಖಂಡಿತವಾಗ್ಲೂ ಕೂಡ ಪ್ರಶ್ನೆ ಬಹಳ ಆಶ್ಚರ್ಯಕರವಾಗಿದೆ ಪ್ರಶ್ನೆ. ಬಟ್ ಇದನ್ನು ಮಾಡಬಹುದು, ಮಾಡಿದ್ದಾರೆ ತುಂಬಾ ಜನ ಮಾಡಿದ್ದಾರೆ. ಒಂದೇ ಮರಕ್ಕೆ ಬೇರೆ ಬೇರೆ ಸಾಯಾನ್ ಅಂತ ಹೇಳ್ತೀವಿ, ಒಂದು ಕುಡಿ ಇರ್ತಲ್ಲ, ಅದನ್ನ ತಂದ್ಬಿಟ್ಟು ಕಸಿ ಮಾಡೋದ್ರಿಂದ ಯಾವ ಮರದ ಕಸಿ ತಂದಿರ್ತಾರ, ಸಾಯಾನ್ ತಂದಿರ್ತಾರ, ಆ ಹಣ್ಣು ಬಿಡ್ತದೆ. ಈ ಕಡೆ ರಂಬೆಗೆ ಯಾವ ಹಣ್ಣಿಂದ ಒಂದು ಮರದಿಂದ ತಂದಿರ್ತಾರ ಆ ಹಣ್ಣು ಬಿಡ್ತದೆ. ಒಂದೇ ಮರಕ್ಕೆ ನೀವು ಎಷ್ಟು ಬೇಕಾದ್ರೂ ಮಾಡಬಹುದು. ಸಾಕಷ್ಟು ಉದಾಹರಣೆಗಳು ಕೂಡ ಇದೆ ಶ್ರೀನಿವಾಸ್ ಅವರೇ, ಆ ತರ ಇದೆ. ಸರ್ ಹಾಗೆ ಚರ್ಚೆ ಮುಂದುವರಿಸ್ತಾ, ಈಗ ಜಿಗಿ ಹುಳುಗಳು ಬಹಳ ಒಂದು ಪೀಡೆ ಅಂದ್ರೆ ಬಾಧೆಗೊಳಗಾಗುವಂತಹ ಪೀಡೆ ಅಂತ ಹೇಳ್ತೀವಿ. ಸೊ ಇದು ಬರಬೇಕು ಅಂದ್ರೆ ಏನು ಪ್ರತಿಕೂಲ ವಾತಾವರಣ ಅಥವಾ ಒಂದು ಅನುಕೂಲ ವಾತಾವರಣ ಏನು ಸರ್? ಅದು ಎವಲ್ಯೂಷನ್ ಅಂತ ಹೇಳ್ತೀವಿ, ವಿಕಾಸ ಹೊಂದಿರುತ್ತೆ. ಈ ಇದ್ರದ್ದು ಮಾವಿನ ಚಿಗುರು ಬರೋದು ಜೊತೆಗೆ ಬರಬೇಕು, ಮಾವಿನ ಹೂವು ಬರೋದ್ರ ಜೊತೆಗೆ ಬರಬೇಕು. ಅದಕ್ಕೂ ಹೊಂದಾಣಿಕೆ ಬಂದಿರ್ತವೆ. ಆ ಸಮಯಕ್ಕೆ ಅದು ಬಂದೇ ಬರ್ತದೆ. ಅದು ಹೆಚ್ಚಿನದಾಗಿ ಬಿಸಿಲು ವಾತಾವರಣ ಇದ್ದಾಗ ಇವುಗಳ ಸಂಖ್ಯೆ, ಮಲ್ಟಿಪ್ಲಿಕೇಶನ್, ಇವುಗಳ ರೀಪ್ರೊಡಕ್ಷನ್ ಅಂತ ಹೇಳ್ತೀವಲ್ಲ, ಆ ಒಂದು ಅದು ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆದಾಗ ಅವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ.
ಸೊ ಹಿಂಗೆ ಜಾಸ್ತಿ ಆಗ್ಬಿಟ್ಟು ಅದೇನಂತಂದರೆ ಅಪ್ಸರಿಯಿಂದ ಅಡಲ್ಟ್ ಆಗೋದಕ್ಕೆ ಅಥವಾ ದೊಡ್ಡದಾಗೋದಕ್ಕೆ ಚಳಿಗಾಲದಲ್ಲಿ 1 ತಿಂಗಳು ಬೇಕು ಅಂತಂದರೆ ಬೇಸಿಗೆ ಕಾಲದಲ್ಲಿ 10 ದಿನ ಸಾಕು. ಸೊ ಇದರಿಂದ ಅದು ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗುತ್ತೆ, ಇದರ ಅವಳಿ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಇದು ಈ ವಾತಾವರಣ ಅದಕ್ಕೆ ಸೂಕ್ತವಾದ ವಾತಾವರಣ. ಈಗ ಚರ್ಚೆ ಮುಂದುವರಿಸೋಣ. ಮತ್ತೊಂದು ಕರೆ ಇದೆ. ಸರ್ ನಮಸ್ತೆ, ನಿಮ್ಮ ಪ್ರಶ್ನೆನ ಕೇಳಿ. ಹಾಂ ಸರ್ ನಮಸ್ತೆ. ನಿಮ್ಮ ಟಿವಿ ವಾಲ್ಯೂಮ್ ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ. ಹಾಂ ಚಿತ್ತಾಪುರದಿಂದ ಕಾಲ್ ಮಾಡಿದ್ರ ದೇವರಾಜ್ ಕುಲಕರ್ಣಿ ಅನ್ನೋರು, ಪ್ರಶ್ನೆ ಕೇಳಿ. ನಮಸ್ಕಾರ, ಹೇಳಿ ಸರ್. ನಮಸ್ಕಾರ. ನಾ ದೇವದಾಸ್ ಕುಲಕರ್ಣಿ ಅಂತ ಚಿತ್ತಾಪುರದಿಂದ. ಹೇಳಿ ಸರ್. ನಾವ್ 1 ಎಕರೆ ಏನದ ಮಾವಿನ ತೋಟ ಮಾಡೀವ್ರಿ. ಹೌದು ಸರ್. ಅದು ಹೂ ಬಿಟ್ಟು ಏನಪ್ಪಾ ಅಂತ ಕಂದು ಮಣ್ಣಾಗಿ ಹೂವ ಉದುರ್ಲಿಕತ್ತಾವ್ರಿ. ಹೂವ ಉದುರಕತ್ತಿದೆ ಸರ್. ಹೌದ್ರಿ. ಸೊ ಅದಕ್ಕೆ ಕಾರಣ ನೋಡ್ಬೇಕು ಸರ್. ಅಲ್ಲಿ ಜಿಗಿ ಹುಳ ಇದೆಯೋ ಅಥವಾ ನುಸಿ ಅಂತ ಇರ್ತದೆ ಅದು ಬಂದಿದೆಯೋ ಅಥವಾ ಇನ್ನೊಂದು ಮಾಲ್ಫಾರ್ಮೇಷನ್ ಅಂತ ಹೇಳ್ಬಿಟ್ಟು ಪೌಡರ್ ಮಿಲ್ಡ್ಯೂ ಬಂದಿರುತ್ತೆ, ಬೂದಿ ರೋಗ ಬಂದಿರುತ್ತೆ. ಸೊ ಈ 3 ಕಾರಣಗಳಿಂದ ಹೂ ಉದ್ರಕ್ಕೆ ಶುರುವಾಗುತ್ತದೆ. ಇದು ಯಾವುದು ಕಾರಣ ಇಲ್ಲ ಅಂದ್ರೆ ಹೂವುಗಳ ಡೆನ್ಸಿಟಿ ಸಾಂದ್ರತೆ ಹೆಚ್ಚಾದಾಗ ಸಾಮಾನ್ಯವಾಗಿ ಇರ್ತದೆ. ಹೂ ಕಚ್ಕೊಂಡಿರ್ಬೇಕು ಅಂತಂದ್ರೆ ಈ ನಮ್ಮ IIHR ತೋಟಗಾರಿಕಾ ಸಂಶೋಧನಾ ವಿಭಾಗದಿಂದ ಒಂದು ಅರ್ಕಾ ಮ್ಯಾಂಗೋ ಸ್ಪೆಷಲ್ ಅಂತ ಇದೆ. ಅದನ್ನ ಹೂವಿನ ಹಂತದಲ್ಲಿ ಹೂವು ಸ್ಟಾರ್ಟ್ ಆದಾಗ 2 ಸಾತಿ 2 ಸಿಂಪರಣೆಯನ್ನು ಮಾಡಬೇಕಾಗ್ತದೆ. 5 ಗ್ರಾಮ್ 1 ಲೀಟರ್ ನೀರಿನಲ್ಲಿ ನೀವು ಹಾಕ್ಬಿಟ್ಟು 2 ಸಿಂಪರಣೆಯನ್ನು ಹೂವಿನ ಸಮಯದಲ್ಲಿ ಮಾಡಬೇಕಾಗ್ತದೆ. ಸೊ ಹೂವು ಕಚ್ಚಿದ ಆದಮೇಲೆ ಹಣ್ಣಿನ ಅಂದರೆ ಕಾಯಿ ಕಚ್ಚಿದ ಬಟಾಣಿ ಕಾಳು ಸೈಜ್ ಅಥವಾ ಗಾತ್ರದಲ್ಲಿದ್ದಾಗ ಮತ್ತು ನಿಂಬೆಹಣ್ಣಿನ ಗಾತ್ರದಲ್ಲಿದ್ದಾಗ 2 ಸಾತಿ ಸೇಮ್ ಅದೇ 5 ಗ್ರಾಮ್ 1 ಲೀಟರ್ ನೀರಿನಂತೆ ಅರ್ಕಾ ಮ್ಯಾಂಗೋ ಸ್ಪೆಷಲನ್ನು ನೀವು ಸಿಂಪರಣೆ ಮಾಡೋದ್ರಿಂದ ನಾವು ಹೂವನ್ನು ಕಚ್ಚಿಸ್ಬೋದು ಅಥವಾ ರಿಟೈನ್ ಮಾಡಿಸ್ಬೋದು ಮತ್ತು ಕಾಯಿಯನ್ನು ಸಹ ಮುಂದಕ್ಕೆ ತೊಗೊಂಡೋಗ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದನ್ನು ಉಳಿಸ್ಕೋಬೋದು. ಬಟ್ ಕಾರಣಗಳು ಹುಡುಕ್ಬೇಕು ಸರ್. ಜಿಗಿ ಹುಳ ಇದೆಯೋ ಅಥವಾ ನುಸಿ ಇದೆಯೋ ಅಥವಾ ಬೂದಿ ರೋಗ ಇದೆಯೋ, ಈ ಕಾರಣಗಳನ್ನು ಹುಡುಕಿ ಅದರ ಆಧಾರದ ಮೇಲೆ ನಾವು ಒಂದು ನಿರ್ವಹಣಾ ಕ್ರಮವನ್ನು ಅನುಸರಿಸಬೇಕಾಗ್ತದೆ. ಇಲ್ಲ ನೀವು ಟಿ ವಿನಲ್ಲಿ ಹೇಳಿದ್ರಿ ಹೊಡೆದ್ಬಿಟ್ವಿ ಅಂತಂದರೆ ಅದು ತಪ್ಪಾಗ್ತದೆ. ಓಕೆ, ಸರಿಯಾದ ಒಂದು ಏನು ಕಾರಣ ಅದಕ್ಕೆ ತಿಳ್ಕೊಂಡು ಅವರು ಸಿಂಪರಣೆ ಮಾಡ್ಕೋಬೇಕು. ಈಗ ನೀವು ನುಸಿ ಅಂತ ಹೇಳ್ತಾ ಇದ್ರಿ ಸರ್, ಇದುವರೆಗೂ ಕೂಡ ಜಿಗಿ ಹುಳದ ಬಗ್ಗೆ ಮಾತಾಡಿದ್ವಿ. ಇನ್ನು ನುಸಿ ಇದರ ಒಂದು ಬಾಧೆಯ ಲಕ್ಷಣಗಳೇನು ಅಂತ ತಿಳಿಸ್ಕೊಡ್ತೀರಾ? ಓಕೆ, ತಿಳಿಸ್ಕೊಡ್ತೀನಿ ನಾನು. ನುಸಿ ಕಣ್ಣಿಗೆ ಕಾಣಲ್ಲ, ಪಾಪ ರೈತರಿಗೆ ಹೇಳ್ಬಿಡ್ತೀವಿ ನುಸಿ ಅಂತ ಹೇಳ್ಬಿಟ್ಟು, ಬಟ್ ಕಣ್ಣಿಗೆ ಕಾಣಲ್ಲ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಹೂ ಗೊಂಚಲನ್ನೆಲ್ಲ ಒಂದ್ ಸ್ವಲ್ಪ ಒಂದು ಕರಿ ಒಂದು ಹಾಳೆಯಲ್ಲಿ ಇಟ್ಕೊಂಡು ಅದ್ರ ಮೇಲೆ ಹಿಂಗ್ ಟ್ಯಾಪ್ ಮಾಡಿದ್ರೆ ನಾವು ನೋಡ್ತಾ ಇದ್ದೀವಿ ಚಿತ್ರದಲ್ಲಿ ಕಾಣ್ತದೆ. ಅದನ್ನ ಮೈಕ್ರೋಸ್ಕೋಪ್ ಸೂಕ್ಷ್ಮದರ್ಶಕದಿಂದ ತೆಗೆದಿರ್ತಕ್ಕಂಥ ಒಂದು ಫೋಟೋ. ಅದು ಅಷ್ಟು ಗಾತ್ರ ಇರೋದಿಲ್ಲ, ಒಂದು ಸಣ್ಣ ಚುಕ್ಕಿ ಚುಕ್ಕಿತ ಇರ್ತದೆ. ಅದು ಕರೆಕ್ಟ್ ಆಗಿ ನಾವು ಗಮನಿಸಿದ್ರೆ ಅದು ಮೂವ್ ಆಗ್ತಾ ಇರ್ತದೆ. ಸೊ ಹಿಂಗ್ ಹೋಗ್ತಾ ಇರ್ತದೆ. ಸೊ ಈ ಹೋಗ್ತಾ ಇದ್ದಾಗ ನಾವು ನುಸಿ ಬಾಧೆ ಬಂದಿತ್ತೆ ಅಂತ ಹೇಳ್ಬಿಟ್ಟು ನಾವು ಕನ್ಫರ್ಮ್ ಮಾಡ್ಕೋಬೇಕು. ಅದು ಒಂದು. ಇನ್ನೊಂದು ಲಕ್ಷಣ ಅಂತಂದ್ರೆ ಎಲೆಗಳು ಸಣ್ಣ ಗಾತ್ರ ಆಗ್ಬಿಟ್ಟು ಪೊದೆ ಹಂಗಾಗ್ಬಿಡ್ತವೆ. ಪೊದೆ ಹಂಗಾಗ್ತವೆ. ಆಮೇಲಿದ್ದ ಹೂ ಗೊಂಚಲುಗಳು ಸಹ ಒಂದು ಪೊದೆ ತರ ಆಗ್ತವೆ. ಆಮೇಲೆ ಇದು ಎಂತದ್ದು ಜೇಡ ಕಟ್ಟಿದಂಗೆ ಆಗ್ತದೆ, ಕಂದು ಬಣ್ಣಕ್ಕೆ ಇರ್ತವೆ, ಉದುರ್ತಾ ಇರ್ತವೆ. ಸೊ ಇದು ನುಸಿ ಬಾಧೆಗೆ ಒಳಪಟ್ಟಿರ್ತಕ್ಕಂಥ ಒಂದು ಲಕ್ಷಣ. ಇದು ನಿರ್ವಹಣೆಯನ್ನ ನಾವು ಮಾತಾಡೋಣ ಸರ್. ಒಂದು ಕರೆ ಇದೆ, ತಗೊಳ್ಳೋಣ. ಸರ್ ನಮಸ್ತೆ. ಸಿದ್ದಪ್ಪ ಪಾಟೀಲ್ ಅವರು ಕಲಬುರಗಿಯಿಂದ ಕರೆ ಮಾಡಿದಿರಾ, ಮಾತಾಡಿ ಸರ್. ಹಲೋ ಸರ್, ನಮಸ್ಕಾರ, ಹೇಳಿ ಸರ್. ನಮ್ದು ಚಿಂಚೋಳಿ ತಾಲೂಕ ದೇಗಲ್ಮಡಿ ಸರ್. ಹೇಳಿ ಸರ್. ಸರ್, ಮಾವಿನ ಬೆಳೆ ಮಾಡ್ಬೇಕಾದ್ರ ಹಚ್ಚಬೇಕು, ನಾಟಿ ಯಾವಾಗ ಮಾಡ್ಬೇಕು ಆಯ್ತು, ಮತ್ತೆ ರೇಟ್ ಮಾರ್ಕೆಟ್ ಯಾವಾಗ ಸರಿಯಾಗಿರ್ತದ? ಮಾರ್ಕೆಟ್ ಬಹಳ ಪ್ರಾಬ್ಲಮ್ ಅದ ನಮ್ ಕಡೆ ಹಳ್ಳಿಗೆ. ಸಾಮಾನ್ಯವಾಗಿ ಎಲ್ಲ ಮಾರ್ಕೆಟ್ ಸಮಸ್ಯೆ ಇದ್ದೇ ಇರುತ್ತೆ. ಮಾರ್ಕೆಟ್ ಮತ್ತೆ ನೀವು ಬರೇ ಬೆಳೆ ಅಂತ ಒಯ್ದು ಸಿಪ್ಪೆ ಹಾಕ ಪರಿಸ್ಥಿತಿ ಬಂದ್ಬಿಡ್ತದೆ ಮೇಡಮ್. ಹೌದು ಹೌದು ಸರ್, ಹೌದು. ಅದಕ್ಕೆ ಏನ್ ಮಾಡ್ಬೇಕು? ಓಕೆ, ಸೊ ನಾವು ಜಾಪುಳ ಬೆಳೆದಿದ್ದೀವಿ, ಚಿಪ್ಪಲ್ ಬೆಳೆ ಇಂಥವೆಲ್ಲ ಆದ್ರೂ ಏನು ಅನುಕೂಲ ಇಲ್ಲ ಅಂದ್ಮೇಲೆ ಮಾರ್ಕೆಟ್ ಬೆಳೆದೇ ಆದ್ರೆ ಅದಕ್ಕೆ ಏನು ಸಿಗೋದು. ಓಕೆ, ಸೊ ಇದಕ್ಕೆ ನಾವು ಮಾರುಕಟ್ಟೆ ಸಮಸ್ಯೆಗೆ ಅಂತ ಹೋದರೆ ಇದು ಸಾಮಾನ್ಯವಾಗಿ ನೀವು ಏನು ಯಾವ ಒಂದು ಮಾರ್ಕೆಟ್ ಸರ್ವೆ ಮಾಡ್ಕೊಂಡು ಯಾವ ಟೈಮಲ್ಲಿ ನೀವು ಮಾರುಕಟ್ಟೆ ಮಾಡ್ಕೋಬೋದು. ಅದ್ರ ಜೊತೆಗೆ ಈಗೆಲ್ಲ ರೈತ ಉತ್ಪಾದಕ ಸಂಸ್ಥೆಗಳಂತ ಬಂದಿದೆ ಸರ್. ನೀವು ಖಂಡಿತವಾಗ್ಲೂ ಆ ಒಂದು ಸದಸ್ಯತ್ವ ಪಡ್ಕೊಂಡು ಸದಸ್ಯರಾದರೆ, ಸೊ ಒಟ್ಟಾರೆ ಒಂದು ಕ್ರೋಢೀಕರಣ ಮಾರುಕಟ್ಟೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಒಳ್ಳೆ ರೈತರು, ಒಳ್ಳೆ ನೀವು ಕಲಬುರಗಿಯಿಂದ ಕರೆ ಮಾಡಿದ್ದೀರಾ, ನಿಮಗೊಬ್ಬರಿಗೆ ಅಂತಲ್ಲ ಎಲ್ಲ ರೈತ ಬಾಂಧವರಿಗೂ ಕೂಡ ಇದೊಂದು ಸಲಹೆ. ರೈತ ಉತ್ಪಾದಕ ಸಂಸ್ಥೆಗಳಿಗೆ ಈಗ ಸಾಕಷ್ಟು ಸರ್ಕಾರದಿಂದ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ. ನೀವು
ನೀವು ದಯವಿಟ್ಟು ರೈತ ಉತ್ಪಾದಕ ಸಂಸ್ಥೆಗಳ ಸದಸ್ಯತ್ವ ಪಡ್ಕೊಳ್ಳಿ, ರೈತ ಉತ್ಪಾದಕ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ. ಇದರಿಂದ ರೈತರು ಬೆಳೆದಿರುವಂಥ ಯಾವುದೇ ಪದಾರ್ಥ ಆಗಲಿ, ಮಾವು ಅಂತಲ್ಲ, ಯಾವುದೇ ಹಣ್ಣು ತರಕಾರಿಗಳಿಗೆ ನಿಮಗೆ ಕ್ರೋಢೀಕರಣ ಮಾಡಿಕೊಂಡು ಒಟ್ಟಾರೆ ಮಾರುಕಟ್ಟೆ ಮಾಡಿದಾಗ ನಿಮಗೊಂದು ರೈತರಿಗೆ ಧ್ವನಿ ಸಿಗತ್ತೆ. ಅದರ ಜೊತೆಗೆ ನೀವೇ ಒಂದು ನಿಮ್ಮ ಮಾರುಕಟ್ಟೆನ ನಿರ್ಧಾರ ಮಾಡ್ಬೋದು ಅಂತ ಹೇಳ್ಬೋದು. ಇದು ಒಂದು ಸಲಹೆ ನಿಮಗೆ ಕೊಡ್ಬೋದು ಸರ್. ಅದ್ರ ಜೊತೆಗೆ ಸೊ ಇದ್ರ ಕೀಟಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ನುಸಿಯ ನಿರ್ವಹಣೆ ಕ್ರಮಗಳ. ಸೊ ನುಸಿ ಬಂದಾಗ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ನುಸಿ ನಾಶಕಗಳು ಇರ್ತವೆ, ನುಸಿ ನಾಶಕಗಳನ್ನು ಸಿಂಪಡಣೆ ಮಾಡಬೇಕಾಗ್ತದೆ. ಸೊ ಸಲ್ಫರ್ ಅಂತ ಬರ್ತದೆ ಅಥವಾ ಗಂಧಕ ಅಂತ ಬರ್ತದೆ, 80 WP ಅಂತ ಬರ್ತದೆ. ಅದನ್ನು 3 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಸಿಂಪಡಣೆ ಮಾಡಿದಾಗ ಈ ಒಂದು ಬೂದಿ ರೋಗಕ್ಕೂ ನಿಯಂತ್ರಣ ಆಗ್ತದೆ ಮತ್ತು ನುಸಿಯನ್ನು ಸಹ ನಾವು ನಿಯಂತ್ರಣ ಮಾಡ್ಬೋದು. ಮತ್ತೆ ಇನ್ನು ನುಸಿ ನಾಶಕಗಳು ಅಂತ ಡೈಕೋಫಾಲ್ ಅಂತ ಬರ್ತದೆ, 18.5 EC ಅಂತ ಹೇಳ್ಬಿಟ್ಟು ಅದನ್ನು 2.5 ml 1 ಲೀಟರ್ ನೀರಿನಲ್ಲಿ ಹಾಕ್ಬಿಟ್ಟು ಸಿಂಪಡಣೆ ಮಾಡ್ಬೋದು. ಫೆನಜಾಕ್ಪಿನ್ ಅಂತ ಬರ್ತದೆ, ಆಕ್ಸಿಥಯಾಸಾಕ್ಸ್ ಅಂತ ಬರ್ತದೆ, ಒಬಿರಾನ್ ಅಂತ ಬರ್ತದೆ, ಸ್ಪೈರಮೈಸಿಪಿನ್. ಸೊ ಈ ನುಸಿನಾಶಕಗಳನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ನಾವು ನುಸಿಯನ್ನು ನಿಯಂತ್ರಣ ಮಾಡ್ಬೋದು. ಬಟ್ ರೈತ ಬಾಂಧವರಲ್ಲಿ ಒಂದು ಕೋರಿಕೆ ಏನು ಅಂತಂದರೆ, ಯಾವುದೋ ಒಂದು ಕೀಟನಾಶಕ ಸಿಂಪಡಣೆ ಮಾಡಿದ್ರು ಅಂದರೆ ಅದನ್ನು ನಿಯಂತ್ರಣ ಆಯಿತು ಅಂತಂದರೆ ಅದನ್ನೇ ಹೊಡಿತಾ ಇರ್ತಾರೆ. ಆಲ್ಟರ್ನೇಟ್ ಚೇಂಜ್ ಮಾಡ್ತಾ ಇರಬೇಕು, ಬದಲಾವಣೆ ಮಾಡ್ತಾ ಕೀಟನಾಶಕಗಳ ಬದಲಾವಣೆ ಮಾಡಬೇಕು. ಇಲ್ಲ ಅಂದ್ರೆ ಕೀಟಗಳು ಅದಕ್ಕೆ ರೆಸಿಸ್ಟೆನ್ಸ್ ಅಥವಾ ನಿರೋಧಕತೆ ಬೆಳೆಸ್ಕೊಂಡ್ಬಿಡ್ತವೆ. 2ನೇ ಸತಿ ಕಂಟ್ರೋಲ್ ಆಗುತ್ತೆ, 3ನೇ ಸತಿ ಕಂಟ್ರೋಲ್ ಆಗೋದಿಲ್ಲ. ಸೊ ಅದರಿಂದಲೇ ಈಗ ನಾವು ಕೀಟ ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ ಅಂದರೆ 298 ಕೀಟನಾಶಕಗಳು ರಿಜಿಸ್ಟ್ರೇಷನ್ ಆಗಿದೆ. ಹೌದು ಸರ್. ಸಾಮಾನ್ಯವಾಗಿ ಕೀಟನಾಶಕಗಳ ಬಗ್ಗೆ ನಾವು ಮಾತಾಡ್ತಾ ಇರಬೇಕಾದ್ರೆ ಕೆಲವೊಂದು ಕಡೆ ನಾವು ಕೀಟನಾಶಕಗಳು ಬಳಕೆ ಬೇಡ, ರಾಸಾಯನಿಕಗಳ ಬಳಕೆ ಬೇಡ, ನಾವು ಸಾವಯವ ಭಾಗವಾಗಿ ನಾವು ನಿರ್ವಹಣೆ ಮಾಡಬೇಕು ಸರ್. ಹೇಗೆ ನಮಗೆ ಹೇಳ್ಕೊಡಿ. ಸೊ ಸಾವಯವ ಕೀಟ ನಿರ್ವಹಣೆ, ಸಾವಯವ ಕೀಟನಾಶಕ ಅಂದರೆ ನಿಯತ ಮಾಡ್ತೀವಿ, ನಾವು ಕರೆಕ್ಟಾಗಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೈ ಹಾಕಿದ್ರೆ ನಿಜವಾಗ್ಲೂ ಆಗ್ತದೆ, ಖಂಡಿತ ಆಗ್ತದೆ. ಮೊದಲನೇದು ನಾವು ಮಾನಿಟರ್ ಮಾಡಬೇಕು, ಹೊಲದಲ್ಲಿ ಯಾವಾಗಲೂ ಗಮನಿಸ್ತಾ ಇರಬೇಕು. ಪ್ರಥಮ ಹಂತದಲ್ಲಿ ಇನ್ನೇನು 10% ಇನ್ಫೆಸ್ಟೇಷನ್ ಇರುತ್ತೆ, ಅದಕ್ಕಿಂತ ಕಡಿಮೆ ಇರುತ್ತೆ ನಮಗೆ ಆವಳಿ ಅಂತಂದ್ರೆ ಆ ಒಂದು ಬೇವಿನ ಬೀಜದ ಕಷಾಯ ಇದೆಯಲ್ಲ, ಮನೆಯಲ್ಲೇ ತಯಾರು ಮಾಡ್ತಕ್ಕಂಥ 4% 5 ಈ ಒಂದು ಬೇವಿನ ಬೀಜದ ಕಷಾಯದಲ್ಲಿರ್ತಕ್ಕಂಥ ಸುಮಾರು 200-250 ವಿಷಕ್ಷಾರಕಗಳು ಇದಾವೆ. ಯಾವುದೇ ಕೀಟನಾಶಕಕ್ಕೂ ಇದು ಬಗ್ಗದಿಲ್ಲ, ಇದಕ್ಕೆ ಸಮಾನ ಇಲ್ಲ. ಯಾವುದೇ ಕೀಟನಾಶಕ ಇದಕ್ಕೆ ಸಮಾನ ಇಲ್ಲ. ಸೊ 3 ಸತಿ ಸಿಂಪಡಣೆ ಮಾಡಿದ್ರೆ ಕೀಟನಾಶಕಕ್ಕೆ ಪ್ರತಿರೋಧಕ ಶಕ್ತಿ ಬರ್ತದೆ. ಬಟ್ ಬೇವಿನಲ್ಲಿ 55 ಸಾರಿ ಸಿಂಪಡಣೆ ಮಾಡಿದರೆ ಯಾವುದೇ ಒಂದು ಪ್ರತಿರೋಧಕ ಶಕ್ತಿ ಬೆಳೆಸ್ಕೊಂಡಿಲ್ಲ. ಇದು ನಮ್ಮ ಸಾವಯವ ಪದ್ಧತಿಯಲ್ಲಿರ್ತಕ್ಕಂಥದ್ದು, ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಒಂದು. ಅದನ್ನು ಬಿಟ್ಟರೆ ಬೇವಿನ ಎಣ್ಣೆ ಬರ್ತದೆ, ಬೇವಿನ ಎಣ್ಣೆಯನ್ನು ಸಿಂಪಡಣೆಯನ್ನು ಮಾಡ್ಬೋದು. ಅಥವಾ ಸೂಕ್ಷ್ಮಾಣು ಆಧಾರಿತ ಕೀಟನಾಶಕಗಳು ಬರ್ತವೆ, BT ಬರ್ತದೆ, ಬ್ಯಾಸಿಲಸ್ ಥ್ರಿಂಜಿಯನ್ಸ್ ಅಂತ, ಅದನ್ನು ನಾವು ಸಿಂಪಡಣೆ ಮಾಡಿಬಿಟ್ಟು ಕೀಟಗಳನ್ನು ನಿಯಂತ್ರಣ ಮಾಡ್ಬೋದು. ಫಂಗಸ್ ಬರ್ತದೆ, ಲೆಕಾನಿಸಿಯಂ ಲಕಾನಿ ಅಥವಾ ಒಟಿಸಿಲಿಯಂ ಲಕಾನಿ ಅಂತ ಮೊದಲಿತ್ತು, ಈಗ ಲೆಕಾನಿಸಿಯಂ ಲಕಾನಿ ಅಂತ ಹೇಳ್ತವೆ. ಇದನ್ನು ನಾವು ಸಿಂಪಡಣೆ ಮಾಡಿಬಿಟ್ಟು ಇವೆಲ್ಲ ಏನು ಅಂತಂದರೆ ಈ BT, ಈ ಲೆಕಾನಿಸಿಯಂ ಲೆಕಾನು ಕೀಟಗಳ ಮೇಲೆ ರೋಗವನ್ನು ಬೀರ್ತಕ್ಕಂಥ ಒಂದು ರೋಗಾಣುಗಳು. ಸೊ ಅವಕ್ಕೆ ರೋಗ ಬಂತು ಅಂದ್ರೆ ಅವು ಸಾಯ್ತವೆ. ಸೊ ಯೂಶುವಲ್ಗೆ ಅವಕ್ಕೆ ಪ್ರತಿರೋಧ ಶಕ್ತಿ ಬೆಳೆಸ್ಕೊಂತವೆ, ಆದ್ರೂ ಕಡಿಮೆ, ಬಹಳ ನಿಧಾನ. ಇದ್ರ ಜೊತೆಗೆ NPV ಅಂತ ಒಂದಿದೆ, ನ್ಯೂಕ್ಲಿಯರ್ ಪಾಲಿಹೈಡ್ರೋಸಿಸ್ ವೈರಸ್ ಅಂತ ಹೇಳ್ಬಿಟ್ಟು, ಅದು ಸ್ಪೀಶೀಸ್ ಸ್ಪೆಸಿಫಿಕ್, ನಿಖರವಾಗಿ ಇಂಥ ಕೀಟಕ್ಕೆ ಅಂತ ಇರ್ತದೆ. ಸೊ ಇವನ್ನ ನಾವು ಸಾವಯವ ಪದ್ಧತಿಯಲ್ಲಿ ಬಳಸಿ ನಾವು ಕೀಟಗಳನ್ನು ನಿಯಂತ್ರಣ ಮಾಡಬಹುದು. ಸೊ ಸಾಕಷ್ಟು ಮಾಹಿತಿಯನ್ನು ಇವತ್ತು ನೀಡಿದ್ದೀರಾ ಸರ್ ನೀವು, ಸಾವಯವದಿಂದ ಹಿಡಿದು ರಾಸಾಯನಿಕವಾಗಿರ್ಬೋದು, ಹಾಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾವ ರೀತಿ ರೈತರು ತಗೋಬೇಕು, ಇದಕ್ಕೊಂದು ಪ್ರತಿಕೂಲ ವಾತಾವರಣ, ಅನುಕೂಲ ವಾತಾವರಣ ಏನು, ಸೊ ಇದೆಲ್ಲ ಮಾಹಿತಿಯನ್ನು ನೀವು ರೈತರಿಗೆ ಕೊಟ್ಟಿದ್ದೀರಾ ಸರ್. ಹಾಗೇನೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾವು ರೈತರಿಗೆ ನೀಡಿರ್ತೀವಿ. ಸೊ ಬಹುಶಃ ಸಾಕಷ್ಟು ರೈತರು ಪ್ರಶ್ನೆಗಳು ಕೇಳ್ತಾ ಇದ್ದಾಗ ಕೆಲವೊಂದು ಗುಣಲಕ್ಷಣಗಳ ಬಗ್ಗೆ ನಮಗೆ ಇಲ್ಲಿಂದ ಹೇಳಿ ಕಷ್ಟ ಆಗ್ತದೆ. ಆ ಸಂದರ್ಭದಲ್ಲಿ ರೈತ ಬಾಂಧವರು ಏನ್ ಮಾಡ್ಬೋದು ಅಂದ್ರೆ ಫೋನ್ ನಂಬರ್ ಸರ್ ಕೊಟ್ಟಿರ್ತಾರೆ, ವಾಟ್ಸ್ಆಪ್ ನಂಬರ್ ಇರುತ್ತೆ ಅವ್ರದ್ದು. ಸೊ ಅದಕ್ಕೆ ನಿಮ್ಮ ಒಂದು ಚಿತ್ರ ಫೋಟೋಗಳನ್ನ ನೀವು ಗಿಡಗಳು ಯಾವ ರೀತಿ ಗಿಡ ಒಣಗ್ತದೆ ಅದು ಫೋಟೋವನ್ನು ತೆಗೆದು ವಾಟ್ಸ್ಆಪ್ ನಂಬರಿಗೆ ಕಳಿಸಿದ್ದ ಅದರಲ್ಲಿ ಖಂಡಿತವಾಗಿ ಸೂಕ್ತವಾದ ಮಾಹಿತಿ ನಿಮಗೆ ದೊರೆಯುತ್ತೆ. ಅದೇ ರೀತಿ ಸರ್ ಮೋಹಕ ಬಲೆಗಳ ಬಗ್ಗೆ ಮಾತಾಡ್ತಾ ಇದ್ರು. ಸಿಂಪಲ್ ಆಗಿ ನೀವು ಕೀಟಗಳ ನಿರ್ವಹಣೆಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೋದು. ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ತೋಟಗಾರಿಕಾ ಮಹಾವಿದ್ಯಾಲಯಗಳಾಗಿರ್ಬೋದು, ನಿಮಗೆ ಈ ಒಂದು ಮೋಹಕ ಬಲೆಗಳು ಸಿಗುತ್ತೆ. ಹಾಗೆ ಸಾಕಷ್ಟು ಸಮಗ್ರ ನಿರ್ವಹಣಾ ಕ್ರಮಗಳು ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ನಾವು ಕೀಟಗಳನ್ನ ನಿರ್ವಹಣೆ ಮಾಡಿ ಒಂದು ಉತ್ತಮ ಇಳುವರಿಯನ್ನ ಪಡ್ಕೋಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ಧನ್ಯವಾದಗಳು ಸರ್. ನಮಸ್ಕಾರ.